ಎಲ್ಲರಿಗೂ ಒಂಗಿರಣ ಎಜುಕೇಷನ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ GPSTR HSTR ಪರೀಕ್ಷೆಗಳ ಒಂದು ಮಾದರಿಯ ಪ್ರಶ್ನೆಗಳ ಬಗ್ಗೆ ನಾವಿಂದು ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂದರೆ ಪಾರ್ಟ್ 2 ಅನ್ನುವಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುವ ಹಾಗೆ ನಾವು ನಿನ್ನೆಯ ತರಗತಿಯಲ್ಲಿ ಪಾರ್ಟ್ 1 ಕೆಲವು ಪ್ರಶ್ನೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇವತ್ತು ಪಾರ್ಟ್ 2 ಬಗ್ಗೆ ನಾವು ಕೆಲವು ಪ್ರಶ್ನೆಗಳ ಬಗ್ಗೆ ಡಿಸ್ಕಷನನ್ನು ಮಾಡೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ. ಅಕಿಯನ್ನರು, ಅಯೋನಿಯನ್ನರು ಹಾಗೂ ಡೋರಿಯನ್ನರು ಎಂಬ ಬುಡಕಟ್ಟು ಸಮುದಾಯಗಳು ಯಾವ ನಾಗರಿಕತೆಗೆ ಸಂಬಂಧಪಟ್ಟಿವೆ? ಚೀನಾ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಗ್ರೀಕ್ ನಾಗರಿಕತೆ, ಅಮೆರಿಕನ್ ನಾಗರಿಕತೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಪ್ಪ ಅಂದರೆ ಗ್ರೀಕ್ ನಾಗರಿಕತೆಗೆ ಈ ಒಂದು ಪ್ರಮುಖ ಬುಡಕಟ್ಟು ಸಮುದಾಯಗಳು ಅನ್ನುವಂಥದ್ದು ನೋಡಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ. ಗ್ರೀಕರು ಮೂಲತಃ ಯಾವ ಸಮುದಾಯಗಳಿಗೆ ಸೇರಿದವರು? ಗ್ರಾಮ ಸಮುದಾಯ, ನಗರ ಸಮುದಾಯ, ಬುಡಕಟ್ಟು ಸಮುದಾಯ, ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ನಾವು ಇವಾಗಲೇ ನೋಡಿದ್ದೀವಿ ಅಯೋನಿಯನ್, ಡೋರಿಯನ್ ಅವರೆಲ್ಲರೂ ಬುಡಕಟ್ಟು ಸಮುದಾಯದವರಾಗಿದ್ದರು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಆಪ್ಷನ್ ಸಿ. ಇವರೆಲ್ಲರೂ ಬುಡಕಟ್ಟು ಸಮುದಾಯಕ್ಕೆ ಗ್ರೀಕ್ನ ಒಂದು ಸಮುದಾಯ ಜನರು ಸೇರಿದ್ರು ಅನ್ನುವಂಥದ್ದು. ಮೂರನೇ ಪ್ರಶ್ನೆ. ಗ್ರೀಕರು ತಮ್ಮ ದೇವರುಗಳು ಯಾವ ಬೆಟ್ಟದ ಮೇಲೆ ವಾಸವಾಗಿದ್ದಾರೆ ಎಂದು ನಂಬಿದ್ದರು? ಆಪ್ಷನ್ ಸಿ ಒಲಂಪಸ್, ಆಪ್ಷನ್ಸ್ ಬಿ ಹೀರಾ, ಅಟ್ಲಾಸ್, ಅಯಂತಿಸ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. ಅಂದರೆ ಒಲಂಪಿಸ್ ಎನ್ನುವಂಥ ಒಂದು ಬೆಟ್ಟದಲ್ಲಿ ಒಲಂಪಿಯಾ ಎನ್ನುವಂಥ ದೇವತೆ ನೆಲೆಸಿದ್ದಳು ಅನ್ನುವಂಥದ್ದು ಅವರ ಒಂದು ಪ್ರಾಚೀನ ನಂಬಿಕೆ ಆಗಿತ್ತು ಅನ್ನುವಂಥದ್ದು. ಯಾರ್ದದು? ಗ್ರೀಕರ ಒಂದು ನಂಬಿಕೆ ಆಗಿತ್ತು. ನೋಡಿ, ಇವರು ಆ ದೇವರನ್ನು ಯಾಕೆ ಪೂಜೆ ಮಾಡ್ತಿದ್ರಪ್ಪ ಅಂದರೆ ಒಳ್ಳೆಯ ಫಸಲು ಹಾಗೂ ಇನ್ನಿತರ ಕಾರ್ಯಗಳ ಯಶಸ್ವಿಗಾಗಿ ಅವರು ಒಲಂಪಸ್ ದೇವತೆಯನ್ನು ಪೂಜೆ ಮಾಡ್ತಾಯಿದ್ರು ಅನ್ನುವಂಥದ್ದು. ನೋಡ್ರಿ, ಒಳ್ಳೆಯ ಫಸಲು ಬೆಳೆಗಳನ್ನು ಬೆಳೀಲಿಕ್ಕೆ ಮತ್ತು ಇನ್ನಿತರ ಯಶಸ್ವಿ ಕಾರ್ಯಗಳಿಗೋಸ್ಕರ ಅವರು ಒಲಂಪಿಯ ದೇವರನ್ನು ಅವರು ಪೂಜಿಸ್ತಾಯಿದ್ರು. ಅಲೆಕ್ಸಾಂಡರ್ ಯಾವ ದೇಶದ ರಾಜನಾಗಿದ್ದನು? ಪರ್ಷಿಯಾ, ಮೆಸಿಡೋನಿಯಾ, ಒಲಂಪಿಯಸ್, ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ. ಮೆಸಿಡೋನಿಯಾದ ಒಬ್ಬ ಪ್ರಸಿದ್ಧ ರಾಜನಾಗಿರುತ್ತೆ. ಈತನ ಒಂದು ಆಸೆ ಏನಾಗಿರ್ತಪ್ಪ ಅಂದರೆ ಇಡೀ ಪ್ರಪಂಚವನ್ನೇ ಗೆಲ್ಲಬೇಕು ಅನ್ನುವಂಥದ್ದು ಒಂದು ಮಹದಾಸೆಯನ್ನು ಒಳಗೊಂಡಿರ್ತಾನೆ. ನೋಡ್ರಿ, ಏನು ಇಡೀ ಪ್ರಪಂಚವನ್ನು ಗೆಲ್ಲಬೇಕನ್ನುವಂಥದ್ದು. ಈತ ತನ್ನ ಅತ್ಯಲ್ಪ ಜೀವಾವಧಿಯಲ್ಲಿ ಜಗತ್ತನ್ನು ಗೆಲ್ಲಲಿಕ್ಕೆ ಹೊರಟಂಥ ಮಹಾನ್ ಹೋರಾಟಗಾರ ಯಾರು ಅಂತಂದರೆ ಈತ ಅಲೆಕ್ಸಾಂಡರ್ ಅನ್ನುವಂಥವನು. ತನ್ನ ಸ್ವಲ್ಪ ಜೀವಿತಾವಧಿಯಲ್ಲೇ ಇಡೀ ಜಗತ್ತನ್ನು ಗೆಲ್ಲಲಿಕ್ಕೆ ಹೊರಟವನು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಅಲೆಕ್ಸಾಂಡರ್ನ ಗುರು ಯಾರು? ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್, ಮೇಲಿನ ಯಾರೂ ಅಲ್ಲ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಸಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ. ಯಾರು? ಅರಿಸ್ಟಾಟಲ್ ಏನಾಗಿದ್ದಾನೆ ಇಲ್ಲಿ ಅಲೆಕ್ಸಾಂಡರ್ನ ಒಂದು ಗುರು ಆಗಿದ್ದಾನೆ. ಅರಿಸ್ಟಾಟಲ್ನ ಗುರು ಯಾರು? ಇಲ್ಲಿ ಪ್ಲೇಟೋ ಆಗಿದ್ದಾನೆ. ನೋಡಿ, ಅರಿಸ್ಟಾಟಲ್ನ ಗುರು ಪ್ಲೇಟೋ, ಪ್ಲೇಟೋನ ಗುರು ಯಾರು? ಸಾಕ್ರೆಟಿಸ್ ಅನ್ನುವಂಥದ್ದು. ಈ ಮೂರು ಜನರನ್ನು ನಾವಿಲ್ಲಿ ಪ್ರಾಚೀನ ಪ್ರಮುಖ ರಾಜಕೀಯ ಚಿಂತಕರು ಅಂತೇಳಿ ನಾವು ಇವರನ್ನು ಕರಿತೀವಿ. ನೋಡ್ರಿ, ಪ್ರಮುಖ ರಾಜಕೀಯ ಚಿಂತಕರು ಅಂತೇಳಿ ನಾವು ಇವರನ್ನು ಮೂರು ಜನರನ್ನು ನಾವಿಲ್ಲಿ ಗುರುತಿಸ್ತೀವಿ ಅನ್ನುವಂಥದ್ದು. ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ನ ಗುರು ಪ್ಲೇಟೋ, ಪ್ಲೇಟೋನ ಗುರು ಸಾಕ್ರೆಟಿಸ್ ಅನ್ನುವಂಥವನು. ಈತ ಇಡೀ ಪ್ರಪಂಚವನ್ನು ಗೆಲ್ಲಲಿಕ್ಕೆ ಹೊರಟಾಗ ಭಾರತದ ಗಡಿಯಲ್ಲಿ ಕೂಡ ಬರ್ತಾನೆ. ಭಾರತದ ಗಡಿಯಲ್ಲಿ ಪೌರವ ಎನ್ನುವಂಥ ಅರಸನನ್ನು ಸೋಲಿಸಿ ಹಿಂದಿರುಗುವಾಗ ಬ್ಯಾಬಿಲೋನಿಯಾದಲ್ಲಿ ಸಾಮಾನ್ಯ ಶಕ ಪೂರ್ವ 323ರಲ್ಲಿ ಈತ ಮರಣವಂತನು. ನೋಡ್ರಿ, ಯಾರು? ಅಲೆಕ್ಸಾಂಡರ್ನು ಸಾಮಾನ್ಯ ಶಕ 323ರಲ್ಲಿ ಆತ ಬ್ಯಾಬಿಲೋನಿಯಾ ನಗರದಲ್ಲಿ ಭಾರತದ ಗಡಿಯಿಂದ ಹಿಂದಿರುಗುವಾಗ ತೀರಿ ಹೋಗ್ತಾನೆ, ಮರಣವನ್ನು ಹೊಂದ್ತಾನೆ. ಒಲಿಂಪಿಕ್ ಕ್ರೀಡೆಗಳು ಯಾರಿಂದ ಆರಂಭಗೊಂಡವು? 6ನೇ ಪ್ರಶ್ನೆ ಏನಿದೆ ನೋಡಿ. ಒಲಿಂಪಿಕ್ ಕ್ರೀಡೆಗಳು ಯಾರಿಂದ ಆರಂಭಗೊಂಡವು? ಚೀನಾದವರಿಂದ, ಗ್ರೀಕರಿಂದ, ಅಮೆರಿಕನ್ನರಿಂದ, ರೋಮನ್ನರಿಂದ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಪ್ಪ ಅಂದರೆ ಗ್ರೀಕರಿಂದ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಉತ್ತರ ಆಪ್ಷನ್ಸ್ ಬಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಸರಿಯಾಗಿದೆ. ನೋಡಿ, ಗುಲಾಮಗಿರಿಯಿಂದ ಸಾಕಷ್ಟು ಪುರುಸೊತ್ತಿನ ಸಮಯವನ್ನು ಕಲ್ಪಿಸಿ ವಿವಿಧ ಕಲೆಗಳಲ್ಲಿ, ಆಟಗಳಲ್ಲಿ ಅವರು ತೊಡಗಿದರು. ಅಂದರೆ ಗ್ರೀಕರು ಅನೇಕ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಗುಲಾಮರು ಇದ್ದರು ಅನ್ನುವಂಥ. ಆಗಿನ ಕಾಲದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಗುಲಾಮರನ್ನು ಖರೀದಿ ಮಾಡ್ಕೊಂಡು ಬರ್ತಾಯಿದ್ರು.
ಅವರ ಒಂದು ಪುರುಸೊತ್ತಿನ ಸಮಯವನ್ನು ಕಳೀಲಿಕ್ಕೆ ಅವರು ಆಟಗಳಲ್ಲಿ ತೊಡಗ್ತಾ ಇದ್ರು ಅನ್ನುವಂಥದ್ದು. ಅವೇ ಯಾವಾಗಿದೆ ಇವಾಗ ಒಲಿಂಪಿಕ್ ಕ್ರೀಡೆಗಳು ಅಂತೇಳಿ ನಾವು ಕರಿತೀವಿ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಲಿಂಪಿಕ್ ಆಟವು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಆಪ್ಷನ್ಸ್ ಎ 7, 6, 5, 4 ಅನ್ನುವಂಥದ್ದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಒಲಿಂಪಿಕ್ಸ್ ಕ್ರೀಡೆಗಳು ಪ್ರತಿ 4 ವರ್ಷಗಳಿಗೊಮ್ಮೆ ನಡೀತವೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಉತ್ತರ ಆಪ್ಷನ್ಸ್ ಡಿ ಸರಿಯಾಗಿದೆ ನೋಡಿ. ಈ 2024ರ ಒಂದು ಒಲಿಂಪಿಕ್ಸ್ ಕ್ರೀಡೆಗಳು ಎಲ್ಲಿ ಜರುಗಿದ್ವಪ್ಪ ಅಂತಂದರೆ ಫ್ರಾನ್ಸ್ ದೇಶದಲ್ಲಿ ಜರುಗಿದ್ವು ನೋಡಿ. 2024ರ ಒಲಿಂಪಿಕ್ಸ್ ಕ್ರೀಡೆಗಳು ಫ್ರಾನ್ಸ್ ದೇಶದಲ್ಲಿ ಜರುಗಿದ್ವು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರೋಮನ್ನರ ನಾಗರಿಕತೆಯ ಕುರುಹುಗಳನ್ನು ಇಂದು ಯಾವ ದೇಶದಲ್ಲಿ ಕಾಣುತ್ತೇವೆ? ಫ್ರಾನ್ಸ್, ಇಟಲಿ, ಜರ್ಮನಿ, ರಷ್ಯಾ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ ಯಾವುದು ಅಂದರೆ ಇಟಲಿಯಲ್ಲಿ ನಾವು ರೋಮನ್ನರ ಕಾಲದ ನಾಗರಿಕತೆಯ ಕುರುಹುಗಳನ್ನು ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ಈ ಇಟಲಿ ಅನ್ನುವಂಥದ್ದು ಯಾವ ಖಂಡದಲ್ಲಿ ಕಂಡುಬರುತ್ತೆ ಅಂದರೆ ಯುರೋಪ್ ಖಂಡದಲ್ಲಿ ಕಂಡುಬರುತ್ತೆ. ಇಟಲಿಯ ರಾಜಧಾನಿ ಯಾವುದದು? ರೋಮ್ ಆಗಿದೆ. ಯುರೋಪ್ ಖಂಡದಲ್ಲಿ ಇದು ಕಂಡುಬರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರೋಮನ್ನರಿಗೆ ಆಡಳಿತದಲ್ಲಿ ಸಲಹೆ ನೀಡಲು ಇದ್ದ ರಾಜಕೀಯ ಸಂಸ್ಥೆಗಳು ಯಾವ್ಯಾವು? ಸಭಾ ಮತ್ತು ಸಮಿತಿ, ಲೋಕಸಭೆ ಮತ್ತು ರಾಜ್ಯಸಭೆ, ಅಸೆಂಬ್ಲಿ ಮತ್ತು ಸೆನೆಟ್, ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂದರೆ ಅಸೆಂಬ್ಲಿ ಮತ್ತು ಸೆನೆಟ್ ಅನ್ನುವಂಥದ್ದು ರೋಮನ್ನರಿಗೆ ತಮ್ಮ ಆಡಳಿತದ ಒಂದು ಕಾಲದಲ್ಲಿ ಆಡಳಿತದಲ್ಲಿ ಸಲಹೆ ನೀಡಲಿಕ್ಕೆ 2 ರಾಜಕೀಯ ಸಂಸ್ಥೆಗಳು ಇದ್ದವು ಅನ್ನುವಂಥ. ಇದು ನಮಗೆ ಸಭಾ ಮತ್ತು ಸಮಿತಿ ಅನ್ನುವಂಥದ್ದು ವೇದಗಳ ಕಾಲದಲ್ಲಿ ಇದ್ದಂಥ ಒಂದು ರಾಜಕೀಯ ಸಂಸ್ಥೆಗಳು. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಂದರೆ ಆಪ್ಷನ್ ಸಿ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ ನೋಡಿ. ಅಸೆಂಬ್ಲಿ ಅನ್ನುವಂಥದ್ದು ಮಧ್ಯ ವಯಸ್ಸಿನ ಪುರುಷರನ್ನು ಹೊಂದಿತ್ತು. ಸೆನೆಟ್ ಅನ್ನುವಂಥದ್ದು ಪ್ರತಿಷ್ಠಿತರ ಸಭೆಯಾಗಿತ್ತು ನೋಡಿ. ಸೆನೆಟಿಗೆ ರಾಜನ ಪ್ರಸ್ತಾಪಗಳನ್ನು ತಿರಸ್ಕರಿಸುವ ಹಕ್ಕು ಕೂಡ ಇತ್ತು. ಅಂದರೆ ಅಸೆಂಬ್ಲಿಯಲ್ಲಿ ಮಧ್ಯ ವಯಸ್ಸಿನ ಜನರನ್ನು ಹೊಂದಿತ್ತು. ಇದು ಶ್ರೀಮಂತರಿಂದ ಪ್ರತಿಷ್ಠಿತರಿಂದ ಕೂಡಿರುವಂಥದ್ದು. ಯಾವುದು? ಶ್ರೀಮಂತರಿಂದ, ರಾಜಕೀಯ ಪ್ರಭಾವಿ ವ್ಯಕ್ತಿಗಳಿಂದ ಕೂಡಿರುವಂಥದ್ದು ಸೆನೆಟ್. ರಾಜನು ಯಾವುದಾದ್ರೂ ಒಂದು ಪ್ರಸ್ತಾಪವನ್ನು ಕಳಿಸಿದಾಗ ಇದನ್ನು ಬೇಡ ಅನ್ನುವಂಥ ತಿರಸ್ಕರಿಸುವಂಥ ಹಕ್ಕು ಕೂಡ ಸೆನೆಟಿಗೆ ಇತ್ತು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರೋಮನ್ ಸಮಾಜದಲ್ಲಿ ಇದ್ದ 2 ವರ್ಗಗಳು ಯಾವ್ಯಾವು? ಪೆಟ್ರಿಷಿಯನ್ ಮತ್ತು ಪ್ಲೇಬಿಯನ್, ಅಸೆಂಬ್ಲಿ ಮತ್ತು ಸೆನೆಟ್, ಕ್ಯಾಥೋಲಿಕ್ ಮತ್ತು ರೋಮನ್, ಪ್ರೊಟೆಸ್ಟೆಂಟ್ ಮತ್ತು ಕ್ಯಾಥೋಲಿಕ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುವಂಥದ್ದು ಒಂದು ಉತ್ತರ. ಪೆಟ್ರಿಷಿಯನ್ ಮತ್ತು ಪ್ಲೇಬಿಯನ್ ಎನ್ನುವಂಥದ್ದು ರೋಮನ್ನರ ಕಾಲದಲ್ಲಿದ್ದಂಥ 2 ಸಮಾಜದ ವರ್ಗಗಳು ಅಂತ ಕರಿತೀವಿ ನೋಡಿ ನಾವು. ಪೆಟ್ರಿಷಿಯನ್ ಅನ್ನುವಂಥದ್ದು ಯಾರಿಂದ ಕೂಡಿತಪ್ಪ ಅಂದರೆ ಇದು ಸಮಾಜದ ಪ್ರತಿಷ್ಠಿತರಿಂದ ಕೂಡಿತ್ತು. ಪ್ರತಿಷ್ಠಿತರು ಯಾರ್ಯಾರು ಬರ್ತಾರೆ? ಮೇಲ್ವರ್ಗದವರು ಹಾಗೂ ಭೂಮಾಲೀಕರು, ಇಲ್ಲಿ ಬರ್ತಾರೆ ಅನ್ನುವಂಥದ್ದು. ಮುಖ್ಯವಾಗಿ ಶ್ರೀಮಂತರು ಹೆಚ್ಚಾಗಿ ಈ ಒಂದು ವರ್ಗದಲ್ಲಿ ಕಂಡು ಬರ್ತಾರೆ ಅನ್ನುವಂಥದ್ದು. ಪ್ಲೇಬಿಯನ್ನಲ್ಲಿ ಯಾರು ಬರ್ತಾರಪ್ಪ ಅಂದರೆ ಜನಸಾಮಾನ್ಯರಲ್ಲಿ ರೈತರು, ಕುಶಲಕರ್ಮಿಗಳು, ವ್ಯಾಪಾರಿಗಳು, ಸೈನಿಕರಿಂದ ಕೂಡಿತ್ತು ಅನ್ನುವಂಥದ್ದು 2 ವರ್ಗಗಳನ್ನು ನಾವಲ್ಲಿ ನೋಡ್ತೀವಿ. ರೋಮನ್ನರ ಕಾಲದಲ್ಲಿದ್ದ ಫಲವತ್ತಾದ ಪ್ರದೇಶ ಯಾವುದು? ರೋಮ್, ಸಿಸಿಲಿ, ಅಗಸ್ಟಿಯನ್, ಒಲಂಪಸ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಸಿಸಿಲಿ ಅನ್ನುವಂಥದ್ದು ರೋಮನ್ನರ ಕಾಲದಲ್ಲಿದ್ದಂಥ ಅತ್ಯಂತ ಫಲವತ್ತಾದಂಥ ಒಂದು ಪ್ರದೇಶ ಆಗಿತ್ತು ನೋಡಿ. ಫೀನಿಕ್ ಯುದ್ಧಗಳು ಎಷ್ಟು ವರ್ಷಗಳ ಕಾಲ ನಡೆಯಿತು? 110, 138, 118, ಆಪ್ಷನ್ ಸಿ 115. ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ 118 ವರ್ಷಗಳ ಕಾಲ ಈ ಫ್ಯೂನಿಕ್ ಯುದ್ಧಗಳು ಸಂಭವಿಸಿದವು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಉತ್ತರ ಆಪ್ಷನ್ ಸಿ. ಯಾಕೆ ಅದು ಈ ಯುದ್ಧಗಳು ನೋಡ್ರಿ, ಸಿಸಿಲಿ ಎಂಬ ಫಲವತ್ತಾದ ಪ್ರದೇಶದ ಹಿಡಿತಕ್ಕಾಗಿ ಕಾರ್ತೇಜ್ ಎಂಬ ನಗರದ ಜೊತೆ ರೋಮನ್ನರು ಕಾದಾಡಿದ್ರು ಅನ್ನುವಂಥದ್ದು. ಯಾರ ಜೊತೆಗೆ? ರೋಮನ್ನರು ಕಾರ್ತೇಜ್ ಎನ್ನುವಂಥ ಒಂದು ಸಮಾಜದ ನಗರದವರ ಜೊತೆಗೆ ಹೋರಾಡಿದ್ರು. ಇದನ್ನೇ ನಾವು ಫ್ಯೂನಿಕ್ ಯುದ್ಧಗಳು ಅಂತ ಕರಿತೀವಿ. ಸಿಸಿಲಿ ಎಂಬ ನಗರಕ್ಕೋಸ್ಕರ, ಫಲವತ್ತಾದ ಭೂಮಿಗೋಸ್ಕರ ರೋಮನ್ನರ್ ಮತ್ತು ಕಾರ್ತೇಜರ ನಡುವೆ ಯುದ್ಧಗಳಾದವು. ಇವುಗಳನ್ನೇ ಫ್ಯೂನಿಕ್ ಯುದ್ಧಗಳು. ಸುಮಾರು 118 ವರ್ಷಗಳ ಕಾಲ ಇವು ಜರುಗ್ತಾವೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರೋಮನ್ ಕಾಲದ ಕುಸ್ತಿಪಟುಗಳನ್ನು ಏನೆಂದು ಕರೆಯುತ್ತಿದ್ದರು? ಗ್ಲ್ಯಾಡಿಯೇಟರ್, ಕಾರ್ತೇಜ್, ಪ್ಲೇಬಿಯನ್, ಡೊಮಿನಿಯರ್. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಗ್ಲ್ಯಾಡಿಯೇಟರ್ ಅನ್ನುವಂಥದ್ದು ರೋಮನ್ನರ ಕಾಲದಲ್ಲಿ ಕರೀತಿದ್ದಂತಹ ಕುಸ್ತಿಪಟುಗಳಿಗೆ ಗ್ಲ್ಯಾಡಿಯೇಟರ್ ಅಂತ ಕರಿತಾ ಇದ್ದರು ನೋಡಿ.
ಇವರುಗಳಲ್ಲಿ ನುರಿತ ಹಾಗೂ ಪೂರ್ವಭಾವಿ ಸಿದ್ಧತೆ ಇಲ್ಲದವರು ಇದ್ರು. ಅಂದರೆ ಗ್ಲಾಡಿಯೇಟರ್ಗಳು ಯಾರಿದ್ರಪ್ಪ ಅಂದರೆ ಅವರಿಗೆ ಟ್ರೈನಿಂಗ್ ಇಲ್ಲದೆ ಇರುವಂತಹ ವ್ಯಕ್ತಿಗಳನ್ನು ತಂದು ಹಾಕ್ತಾಯಿದ್ರು. ಮತ್ತು ಪ್ರೇಕ್ಷಕರಿಗೆ ಮನರಂಜನೆಗಾಗಿ ಕುಸ್ತಿಗಳನ್ನು ಏರ್ಪಡಿಸಲಾಗ್ತಿತ್ತು. ಅಂದರೆ ಪುರುಸೊತ್ತಿನ ಸಮಯದಲ್ಲಿ ಅವರು ಆಟಗಳನ್ನ ಆಡ್ತಾಯಿದ್ರು. ಅದ್ರ ಜೊತೆಗೆ ಜನರಿಗೆ ಮನರಂಜನೆಯನ್ನು ಕೊಡಲಿಕ್ಕೆ ಇವರು ಗ್ಲಾಡಿಯೇಟರ್ಗಳನ್ನು ನೇಮಕ ಮಾಡ್ತಾಯಿದ್ರು. ಮತ್ತು ಅವರಿಗೆ ಯಾವ ರೀತಿ ಆಡಬೇಕು ಅನ್ನುವಂಥ ಟೆಕ್ನಿಕ್ ಅವರಲ್ಲಿ ಗೊತ್ತಿರಲಿಲ್ಲ. ಅಂಥ ಒಂದು ವ್ಯಕ್ತಿಗಳನ್ನು ತಂದು ಇಲ್ಲಿ ಆಡಿಸ್ತಾ ಇದ್ರು ಅನ್ನುವಂಥದ್ದು. ಕೆಲವು ಬಾರಿ ಮೃಗಗಳ ಜೊತೆ ಪ್ರಾಣಿಗಳ ಜೊತೆಗೆ ಇವರು ಗ್ಲಾಡಿಯೇಟರ್ಗಳನ್ನು ಕುಸ್ತಿಗಾಗಿ ಬಿಡ್ತಾಯಿದ್ರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗ್ಲಾಡಿಯೇಟರ್ಗಳ ಸಮರಗಳು ನಡೆಯುತ್ತಿದ್ದ ಸ್ಥಳಗಳನ್ನು ಏನೆಂದು ಕರೆಯುತ್ತಿದ್ದರು? ಆಟದ ಮೈದಾನ, ಎಂಪಿ ಥಿಯೇಟರ್ ಹಾಗೂ ಕಲೋಸಿಯಂ, ಗ್ಲಾಡಿಯೇಟರ್ಸ್ ಮತ್ತು ಕ್ಲಾಸಿಯಂ. ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ. ಎಂಪಿ ಥಿಯೇಟರ್ ಹಾಗೂ ಕಲೋಸಿಯಂ ಎನ್ನುವಂಥದ್ದು ಗ್ಲಾಡಿಯೇಟರ್ಗಳು ಸಮರಗಳು ನಡೆಸುತ್ತಿದ್ದ ಸ್ಥಳಗಳನ್ನು ಎಂಪಿ ಥಿಯೇಟರ್ ಮತ್ತು ಕಲೋಸಿಯಂ ಅಂತೇಳಿ ಕರಿತಾ ಇದ್ದರು ನೋಡ್ರಿ. ಈ ಗ್ಲಾಡಿಯೇಟರ್ಗಳನ್ನು ಯಾರು ಇರ್ತಿದ್ರಪ್ಪ ಅಂದರೆ ನಾಗರಿಕ ಹಕ್ಕನ್ನು ಕಳೆದುಕೊಂಡಂಥ, ಅಂದರೆ ಅವ್ರಿಗೆ ಜೀವನ ಮಾಡಲಿಕ್ಕೆ ಇರದೇ ಇರುವಂಥ ಹಕ್ಕಿಲ್ಲದೆ ಇರುವಂಥ ಜನರನ್ನು ನೋಡಿರಿ, ನಾಗರಿಕ ಹಕ್ಕನ್ನು ಕಳೆದುಕೊಂಡ ಅಪರಾಧಿಗಳು, ಗುಲಾಮರು ಮತ್ತು ಯುದ್ಧ ಖೈದಿಗಳನ್ನು ಗ್ಲಾಡಿಯೇಟರ್ಗಳಾಗಿ ಭರ್ತಿ ಮಾಡಿಕೊಳ್ಳಲಾಗ್ತಿತ್ತು. ಅಂದರೆ ಶ್ರೀಮಂತರು ಏನು ಮಾಡ್ತಿದ್ರು, ಅಪರಾಧಿಗಳನ್ನು, ಗುಲಾಮರ ಅಂದರೆ ದುಡ್ಡು ಕೊಟ್ಟು ಖರೀದಿ ಮಾಡಿದಂಥ ವ್ಯಕ್ತಿಗಳನ್ನು ಮತ್ತು ಯುದ್ಧದಲ್ಲಿ ಸೋತಂಥ ಖೈದಿಗಳನ್ನು ತಂದು ಗ್ಲಾಡಿಯೇಟರ್ಗಳಾಗಿ ನೇಮಕವನ್ನು ಮಾಡ್ತಾಯಿದ್ರು ನೋಡಿ. ರೋಮ್ ನಾಗರಿಕತೆಯ ಸರ್ವಾಧಿಕಾರಿಯಾಗಿ ಆಡಳಿತ ನಡೆಸಿದವರು ಯಾರು? ಆಪ್ಷನ್ಸ್ ಎ ಪಾಂಪೆ, ಜೂಲಿಯಸ್ ಸೀಸರ್, ಬುಟ್ರಾಸ್, ಆಗಸ್ಟಸ್. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ. ಜೂಲಿಯಸ್ ಸೀಸರ್ ಏನು ಮಾಡ್ತಾನೆ, ರೋಮ್ ನಾಗರಿಕತೆಯಲ್ಲಿ ಸರ್ವಾಧಿಕಾರಿಯಾಗಿ ಆಳ್ವಿಕೆಯನ್ನು ಮಾಡಲಿಕ್ಕೆ ಹೋಗಿ ಕೆಲವು ವರ್ಷಗಳ ಕಾಲ ಸರ್ವಾಧಿಕಾರಿಯಾಗಿ ಆಳ್ವಿಕೆಯನ್ನು ಮಾಡ್ತಾನೆ ನೋಡಿ. ಇದರ ಒಂದು ವಿವರಣೆ, ಪಾಂಪೆಯ ವಿರುದ್ಧ ಜಯಶಾಲಿಯಾಗಿ ಸರ್ವಾಧಿಕಾರಿ ಆಗಲು ಯತ್ನಿಸಿದನು. ಪಾಂಪೆಯನ್ನು ಸೋಲಿಸಿ ಆತನೇ ರೋಮ್ ನಾಗರಿಕತೆ ಸರ್ವಾಧಿಕಾರಿ ಹೋಗಲು ಯತ್ನಿಸ್ತಾನೆ. ಅದಾದ ನಂತರ ಬೂಟ್ರಸ್ ಹಾಗೂ ಅವನ ಸಹವರ್ತಿಗಳು ಸೆನೆಟಿನ ಆವರಣದಲ್ಲಿ ಸೀಸರ್ನನ್ನು ಕೊಂದಾಕ್ತಾರೆ. ಅಂದರೆ ನಿರಂಕುಶ ಅಧಿಕಾರಿಯಾದಂಥ ಈತನನ್ನು ಬೂಟ್ರಸ್ ಮತ್ತು ಆತನ ಸಹವರ್ತಿಗಳು ಈತನ ಒಂದು ಏಳಿಗೆಯನ್ನು ಸಹಿಸಲಾರದೆ ಸೆನೆಟ್ ಆವರಣದಲ್ಲಿ ಏನು ಮಾಡ್ತಾರೆ, ಕೊಲೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಆಗಸ್ಟಸ್ ಎಂಬ ನಾಮಾಂಕಿತದೊಂದಿಗೆ ರೋಮನ್ ಸಾಮ್ರಾಜ್ಯವನ್ನು ಗಣರಾಜ್ಯಗೊಳಿಸಿ ಆಡಳಿತ ನಡೆಸಿದವನು ಯಾರು? ಪಾಂಪೆ, ಆಕ್ಟೇವಿಯಸ್, ಜೂಲಿಯಸ್ ಸೀಸರ್, ಪಾಂಪೆ. ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ ಯಾವುದಪ್ಪ ಅಂದರೆ ಆಕ್ಟೇವಿಯಸ್ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ. ನೋಡ್ರಿ, ಈತ ಏನು ಮಾಡ್ತಾನೆ, ಜೂಲಿಯಸ್ ಸೀಸರ್ನ ಒಬ್ಬ ಅಳಿಯಾಗಿರ್ತಾನೆ. ಈತ ಯಾರು? ಜೂಲಿಯಸ್ ಸೀಸರ್ನ ಅಳಿಯ ಆಗಿರ್ತಾನೆ ಅನ್ನುವಂಥದ್ದು. ಜೂಲಿಯಸ್ ಸೀಸರ್ನ ಅಳಿಯ. ಈತನ ಒಂದು ಸಾವಿಗೆ ಕಾರಣವಾದಂಥ ಜನರನ್ನು ಸೋಲಿಸಿ ಆತ ಏನು ಮಾಡ್ತಾನೆ, ಆಗಸ್ಟಸ್ ಎನ್ನುವಂಥ ಹೆಸರನ್ನು ಬದಲಾವಣೆ ಮಾಡಿಕೊಂಡು ಆಡಳಿತವನ್ನು ಮಾಡ್ತಾನೆ ಅನ್ನುವಂಥದ್ದು ನೋಡಿ. ಸೀಸರ್ನ ಮರಣದ ನಂತರ ಇವನು ಕೊಲೆಯ ಸಂಚನ್ನು ರೂಪಿಸಿದವರನ್ನು ಕೊಂದು ಸೇಡು ತೀರಿಸಿಕೊಂಡನು. ಆಕ್ಟಿವಿಯಸ್ ಮೂಲಕ ಗಣರಾಜ್ಯ ಕೊನೆಗೊಂಡಿತು. ಇವನೇನು ಮಾಡ್ತಾನೆ, ಗಣರಾಜ್ಯದ ಮೂಲಕ ಆಡಳಿತ ನಡೆಸಿ ಈತನಿಂದನೇ ಅದು ಕೊನೆಗೊಳ್ಳುತ್ತೆ ಅನ್ನುವಂಥದ್ದು. ಪ್ರಿನ್ಸೆಪ್ ಪದದ ಅರ್ಥವೇನು? ಇದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ನೋಡಿ. ಪ್ರಿನ್ಸೆಪ್ ಪದದ ಅರ್ಥವೇನು? ರಾಷ್ಟ್ರಪತಿ, ರಾಜ್ಯದ ಮೊದಲ ಅಧಿಕಾರಿ, ರಾಜ್ಯದ ಮೊದಲ ನಾಗರಿಕ, ರಾಜ್ಯದ ಮೊದಲ ಮತದಾರ. ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ, ರಾಜ್ಯದ ಮೊದಲ ನಾಗರಿಕ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ ನೋಡಿ. ಆಕ್ಟಿವಿಯಸ್ನು ಆಗಸ್ಟಸ್ ಎಂಬ ನಾಮಾಂಕಿತದೊಂದಿಗೆ ಆಳಿ ತನ್ನನ್ನು ಪ್ರಿನ್ಸೆಪ್ ಎಂದು ಕರೆದುಕೊಂಡ. ನೋಡ್ರಿ, ಪ್ರಿನ್ಸೆಪ್ ಅನ್ನುವಂಥದ್ದು ಈತನಿಂದ ಉಟ್ಕೊಳ್ತಪ್ಪ ಅನ್ನುವಂಥದ್ದು. ಪ್ರಿನ್ಸೆಪ್ ಅಂತೇಳಿ ತಾನೇ ಆಗಸ್ಟಸ್ ಕರೆಸ್ಕೊಳ್ತಾನೆ. ಮತ್ತು ಸುಮಾರು ಈತ 44 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ ನೋಡಿ. ರೋಮನ್ನರ ಆಳ್ವಿಕೆಯ ಭಾಷೆ ಯಾವುದಾಗಿತ್ತು? ಇಂಗ್ಲೀಷ್, ಗ್ರೀಕ್, ಫ್ರೆಂಚ್, ಲ್ಯಾಟಿನ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಯಾವುದಪ್ಪ ಅಂದರೆ ಲ್ಯಾಟಿನ್ ಅನ್ನುವಂಥದ್ದು ರೋಮನ್ನರ ಕಾಲದಲ್ಲಿ ಬಳಕೆಯಲ್ಲಿದ್ದಂಥ ಪ್ರಮುಖ ಒಂದು ಆಡಳಿತ ಭಾಷೆಯಾಗಿತ್ತು ಅನ್ನುವಂಥದ್ದು. ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳನ್ನು ಪ್ರಾಚೀನ ಭಾಷೆಗಳಂತೇಳಿ ನಾವು ಕರಿತೀವಿ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರೋಮನ್ನರ ಕಾಲದ ಪ್ಯಾಂಥಿಯೋನ್ ಒಂದು ಏನಾಗಿತ್ತು? ಆಪ್ಷನ್ಸ್ ಎ ರಂಗಮಂದಿರ, ಆಟದ ಮೈದಾನ, ರಾಜ ದರ್ಬಾರ್, ದೇವಾಲಯ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಪ್ಪ ಅಂದರೆ
ಆಪ್ಷನ್ಸ್ ಡಿ ಇಲ್ಲಿ ದೇವಾಲಯ ಅಂದರೆ ಪ್ಯಾಂಥಿಯನ್ನಲ್ಲಿ ಅವರು ಪೂಜೆಗಳನ್ನು ಮಾಡ್ತಾಯಿದ್ರು ಅನ್ನುವಂಥದ್ದು. ರೋಮನರು ದೇವಾಲಯಗಳ ರೀತಿಯಲ್ಲಿ ಪ್ಯಾಂಥಿಯನನ್ನು ಕಟ್ಟಿಸಿದ್ರು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರೋಮನ್ನರ ಕಾಲದ ಕಲೋಸಿಯಂ ಒಂದು ಏನಾಗಿತ್ತು? ಆಟದ ಮೈದಾನ, ರಂಗಮಂದಿರ, ದೇವಸ್ಥಾನ, ಅರಮನೆ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ. ರೋಮನರು ತಮ್ಮ ಒಂದು ಬಿಡುವಿನ ಸಮಯದಲ್ಲಿ ಮನೋರಂಜನೆಗಾಗಿ ಕಲೋಸಿಯಮನ್ನು ಕಟ್ಟಿಸಿಕೊಂಡು ಅಲ್ಲಿ ರಂಗಮಂದಿರ ಅಂದರೆ ನಾಟಕಗಳನ್ನು ಥಿಯೇಟ್ರ್ಗಳ ಮೂಲಕ ಅವರು ಏನು ಮಾಡ್ತಿದ್ರು, ಮನೋರಂಜನೆಗಾಗಿ ಇವುಗಳನ್ನು ಬಳಸ್ತಾ ಇದ್ದರು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಾಯಾ, ಆಸ್ಟೆಕ್ ಮತ್ತು ಇಂಕಾ ಇವುಗಳು ಯಾವ ನಾಗರಿಕತೆಗಳಿಗೆ ಸಂಬಂಧಪಟ್ಟಿವೆ? ಆಪ್ಷನ್ಸ್ ಎ ಕೊಲಂಬಿಯಾ ನಾಗರಿಕತೆ, ಬ್ರೆಜಿಲ್ ನಾಗರಿಕತೆ, ರೋಮನ್ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಇಲ್ಲಿ ನಿಖರವಾಗಿ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ ನೋಡಿ. ಕೊಲಂಬಿಯಾ ನಾಗರಿಕತೆಗೆ ಇವು ಸಂಬಂಧಪಟ್ಟಿರುವಂಥದ್ದಾಗಿವೆ. ಇವುಗಳನ್ನು ಅಮೆರಿಕ ಖಂಡದ ಪ್ರಾಚೀನ ಕೊಲಂಬಿಯಾ ನಾಗರಿಕತೆಗಳು ಎಂದು ಕರೆಯಲಾಗಿದೆ. ಇವುಗಳನ್ನು ಅಮೆರಿಕ ಖಂಡದಲ್ಲಿ ಕಂಡು ಬರ್ತಾವೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೆಕ್ಸಿಕೋದ ಯುಕೇಟನ್ ಪ್ರದೇಶದಲ್ಲಿನ ಅಮೆರಿಕದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಏನೆಂದು ಕರೆಯುತ್ತಿದ್ದರು? ಆಸ್ಟೆಕನ್ನರು, ಮಾಯನ್ನರು, ಇಂಕಾಗಳು, ಮೇಲಿನ ಎಲ್ಲವೂ ಸರಿ ಅನ್ನುವಂಥ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ನೋಡಿರಿ. ಮೆಕ್ಸಿಕೋದಲ್ಲಿ ಕಂಡುಬರುವಂತಹ ಅಮೇರಿಕದ ಒಂದು ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯನರು ಅಂಥೇಳಿ ಕರಿತಾ ಇದ್ರು ಅನ್ನುವಂಥದ್ದು. ನೆಕ್ಸ್ಟ್ ಮುಂದೆ ಇದರ ಒಂದು ವಿವರಣೆ ನೋಡಿ. ಸಾಮಾನ್ಯವಾಗಿ ಇವರ ಭಾಷೆಯನ್ನು ಈಗ ಯುಕೇಟಕ್ ಎಂದು ಕರೆಯಲಾಗಿದೆ. ಅಂದರೆ ಮಾಯನರು ಬಳಸುತ್ತಿದ್ದಂಥ ಭಾಷೆನಿಂದು ಯುಕೇಟಕ್ ಅಂತೇಳಿ ಕರೆಯಲಾಗಿದೆ. ಇವರು ದೈಹಿಕವಾಗಿ ಅಂದರೆ ನೋಡಲಿಕ್ಕೆ ಗಿಡ್ಡವಾಗಿದ್ದರು ಮತ್ತು ಕಂದು ಬಣ್ಣವನ್ನು ಇವರು ಒಳಗೊಂಡಿದ್ದರು ಮತ್ತು ನೇರ ಕೂದಲನ್ನು ಬಹುತೇಕ ಗುಂಡನೆಯ ತಲೆಯನ್ನು ಹೊಂದಿದವರು ಇವರಾಗಿದ್ದರು ನೋಡ್ರಿ ಮಾಯನ್ನರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರಾಚೀನ ಅಮೆರಿಕದ ಇಂಡಿಯನ್ನರುಗಳಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿದವರು ಯಾರು? ಆಪ್ಷನ್ಸ್ ಎ ಮಾಯನ್ನರು, ಆಸ್ಟೆಕನ್ನರು, ಇಂಕಾಗಳು, ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಪ್ಪ ಅಂದರೆ ಮಾಯನ್ನರು ಇದಕ್ಕೆ ಸರಿಯಾಗಿರುವಂಥದ್ದು. ಪ್ರಾಚೀನ ಅಮೆರಿಕನ್ ಇಂಡಿಯನ್ ನಾಗರಿಕತೆಗಳಲ್ಲಿ ಅತಿ ಮುಂದುವರೆದಂಥವ್ರು ಯಾರಪ್ಪ ಅಂದರೆ ಅವರು ಮಾಯನ್ನರಾಗಿದ್ದಾರೆ ಅನ್ನುವಂಥದ್ದು. ನೋಡಿರಿ, ಇವರು ಯಾವ ರೀತಿ ಕಲ್ಲಿನಿಂದ ಕಟ್ಟಿದ ನಗರಗಳ ಅವಶೇಷಗಳು ಮೆಕ್ಸಿಕೋದ ಯುಕೇಟನ್, ಗ್ವಾಟೆಮಾಲಾ ಹಾಗೂ ಹೊಂಡುರಸ್ಗಳಲ್ಲಿ ದೊರೆತಿವೆ. ಅಂದರೆ ಮಾಯನ್ನರು ರಚಿಸಿಕೊಂಡಂಥ ಕೆಲವು ಅವಶೇಷಗಳು ನಾವು ಇಂದಿಗೂ ಕೂಡ ಈ ಪ್ರದೇಶಗಳಲ್ಲಿ ಕಾಣ್ತೀವಿ ಅನ್ನೋಂಥ. ಇವರು ಅಭಿವೃದ್ಧಿಯಲ್ಲಿ ಮುಂದುವರೆದಿದ್ದರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಾಯಾ ನಾಗರಿಕತೆಯು ಯಾರ ದಾಳಿಯಿಂದ ಅವನತಿ ಹೊಂದಿತು? ಅಂದರೆ ಕೊಲಂಬಿಯಾ ನಾಗರಿಕತೆಗಳಲ್ಲಿ ಕಂಡುಬರುವಂಥ ಮಾಯನ್ನರು ಯಾರಿಂದ ದಾಳಿಯನ್ನು ಹೊಂದಿದರು? ಆಪ್ಷನ್ಸ್ ಎ ಫ್ರಾನ್ಸ್, ಸ್ಪೇನ್, ಬ್ರಿಟನ್, ಆಸ್ಟೆಕ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಉತ್ತರ ಯಾವುದಂದರೆ ಸ್ಪೇನರ ಒಂದು ದಾಳಿಯಿಂದ ಇವರು ಅವನತಿಯನ್ನು ಹೊಂದಿದರು ಮಾಯನ್ನರು. ಸಾಮಾನ್ಯ ಶಕ 1527ರಿಂದ 1546ರವರೆಗಿನ ಕೋರ್ಟೇಜ್ ನೇತೃತ್ವದಲ್ಲಿ ನಡೆದ ಆಕ್ರಮಣದೊಂದಿಗೆ ಮಾಯಾ ಸಂಸ್ಕೃತಿ ಅಧಪತನವನ್ನು ಕಂಡಿತು ಅನ್ನುವಂಥದ್ದು. ಅಧಪತನ ಹೊಂದಿತ್ತು ನೋಡಿ. ಯಾರ ಒಂದು ಕಾಲದಲ್ಲಿ? ಕೋರ್ಟೇಜ್ನ ಒಂದು ಕಾಲದಲ್ಲಿ ಇದು ಅವನತಿಯನ್ನು ಹೊಂದಿತು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೆಕ್ಸಿಕೋದಲ್ಲಿನ ಟೆಕ್ಸ್ಕೋಕೊ ಎಂಬುದು ಒಂದು ಏನಾಗಿದೆ? ನಗರ, ಪರ್ವತ, ಸರೋವರ, ಅರಮನೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ. ಟೆಕ್ಸ್ಕೋಕೊ ಅನ್ನುವಂಥದ್ದು ಮೆಕ್ಸಿಕೋ ದೇಶದಲ್ಲಿ ಕಂಡುಬರುವಂಥ ಒಂದು ಸರೋವರ ಆಗಿದೆ ನೋಡಿ. ಇದರ ಒಂದು ವಿವರಣೆ, ಈ ಸರೋವರದ ದ್ವೀಪವೊಂದರ ಮೇಲೆ ಆಸ್ಟೆಕರು ತಮ್ಮ ನಗರವನ್ನು ಕಟ್ಟಿಕೊಂಡಿದ್ರು. ಅಂದರೆ ಟೆಕ್ಸ್ಕೋಕೊ ಒಂದು ಸರೋವರದ ಮೇಲೆ ಆಸ್ಟೆಕರು ತಮ್ಮ ನಗರವನ್ನು ಕಟ್ಟಿಕೊಂಡಿದ್ರು. ಆ ನಗರ ಯಾವುದು ನೋಡಿ? ಆಸ್ಟೆಕರಿಂದ ನಿರ್ಮಿಸಿಕೊಂಡ ನಗರಕ್ಕೆ ಏನೆಂದು ಕರೆಯುತ್ತಿದ್ದರು? ಟೆನೊಚ್ಟಿಲಾನ್, ಆಕ್ಟನ್, ನಹುವಾ, ಪೆರು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ಸ್ ಎ ಟೆನೊಚ್ಟಿಟ್ಲಾನ್ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ. ಆಸ್ಟೆಕರು ಏನು ಮಾಡಿದರು? ಟೆಕ್ಸ್ಕೋಕೊ ಸರೋವರದ ಮೇಲೆ ಈ ನಗರವನ್ನು ಅವರು ನಿರ್ಮಿಸಿಕೊಂಡಿದ್ರು ನೋಡಿ. ಯಾರು?
ಆಸ್ಟೆಕ್ರವರು ಅನ್ನುವಂಥದ್ದು. ಇವರ ಕುಲದ ಹಿರಿಯರಲ್ಲಿ ಒಬ್ಬನಾದ ಟೆನೋಚ್ನ ಹೆಸರಿನ ಹಿನ್ನೆಲೆಯಲ್ಲಿ ನಗರವನ್ನು ನಿರ್ಮಿಸಿಕೊಂಡರು. ಇವರ ನಗರವನ್ನು ಮೆಕ್ಸಿಕೋ ಎಂದು ಸಹ ಕರೀತಾರೆ. ನೋಡ್ರಿ, ಮೆಕ್ಸಿಕೋ ಅಂತ ಹೆಸರು ಬರಲಿಕ್ಕೆ ಮುಖ್ಯ ಕಾರಣೀಕರ್ತರು ಯಾರು ಅಂತಂದರೆ ಅವರು ಆಸ್ಟೆಕ್ರು ಆಗಿದ್ದಾರೆ ಅನ್ನುವಂಥದ್ದು. ಯಾರವರು? ಮೆಕ್ಸಿಕೋ ಎನ್ನುವಂಥ ಹೆಸರು ಬರಲಿಕ್ಕೆ ಕಾರಣರಾದಂಥವರು ಆಸ್ಟೆಕ್ರು ಅಂತೇಳಿ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಟೆನೊಚ್ಟಿಟ್ಲಾನ್ ಪದದ ಅರ್ಥವೇನು? ನೀರಿನಿಂದ ಉದಯಿಸಿದ ನಗರ, ನೀರಿನಿಂದ ಉದಯಿಸಿದ ಕಲ್ಲು, ಸರೋವರದ ಮೇಲೆ ಉದಯಿಸಿದ ನಗರ, ನೀರಿನಿಂದ ಉದಯಿಸಿದ ಸಾಮ್ರಾಜ್ಯ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ ನೋಡಿ. ನೀರಿನಿಂದ ಉದಯಿಸಿದ ಕಲ್ಲು ಅನ್ನುವಂಥ ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ. ಆವಾಗಲೇ ಹೇಳಿದ್ವಿ ನಾವು, ಟೆಕ್ಸ್ಕೋಕೋ ಸರೋವರದ ಮೇಲೆ ಇವರು ಒಂದು ತಮ್ಮ ನಗರವನ್ನು ನಿರ್ಮಿಸ್ಕೊಂಡಿರ್ತಾರೆ ನೋಡ್ರಿ. ಯಾರು? ಆಸ್ಟೆಕಿಯನ್ನರು. ಆಸ್ಟೆಕ್ರ ಅವರ ಭಾಷೆ ಯಾವುದಾಗಿತ್ತು? ಮೆಕ್ಸಿಕನ್, ಇಂಗ್ಲೀಷ್, ನಹುವಾ, ಫ್ರೆಂಚ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ನಹುವಾ ಅನ್ನುವಂಥದ್ದು ಆಸ್ಟೆಕರು ಬಳಸುತ್ತಿದ್ದಂಥ ಅವರ ಒಂದು ಆಡಳಿತ ಭಾಷೆ ಆಗಿತ್ತು. ಯಾವುದದು? ನಹುವಾ ಎನ್ನುವಂಥದ್ದು ಆಸ್ಟೆಕನ್ನರ ಪ್ರಮುಖ ಭಾಷೆ ಆಗಿತ್ತು ನೋಡಿ. ಮೆಕ್ಸಿಕೋ ನಗರದ ಜನರನ್ನು ಮೆಕ್ಸಿಕನ್ ಎಂದು ಕರೆಯುತ್ತಿದ್ದರು. ಮೆಕ್ಸಿಕೋದಲ್ಲಿ ಇಂದಿಗೂ ಸಹ ನಹುವಾ ಭಾಷೆಯನ್ನು ಆಡುವ ಜನರಿದ್ದಾರೆ ನೋಡಿ. ಇಂದಿಗೂ ಕೂಡ ಮೆಕ್ಸಿಕೋ ದೇಶದಲ್ಲಿ ಈ ನಹುವಾ ಎನ್ನುವಂಥ ಭಾಷೆನಾಡುವಂಥ ಜನರನ್ನು ನಾವು ಕಾಣ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪೆರು, ಈಕ್ವೆಡಾರ್, ಚಿಲಿ, ಅರ್ಜೆಂಟೈನಾ ಭಾಗಗಳಲ್ಲಿ ಆವರಿಸಿದ್ದ ನಾಗರಿಕತೆ ಯಾರು? ಅಂದರೆ ಕೊಲಂಬಿಯಾ ನಾಗರಿಕತೆಗಳಲ್ಲಿ ಕಂಡುಬರುವಂಥದ್ದು ಯಾರು ಅನ್ನುವಂಥದ್ದು. ಮಾಯಾ, ಆಸ್ಟೆಕ್, ಇಂಕಾ, ಮೇಲಿನ ಎಲ್ಲವೂ ಸರಿ. ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಇಂಕಾ ಜನರು ಏನು ಮಾಡಿದರು? ಪೆರು, ಈಕ್ವೆಡಾರ್, ಚಿಲಿ ಮತ್ತು ಅರ್ಜೆಂಟೈನಾ ಭಾಗಗಳಲ್ಲಿ ಇವರು ಇದ್ದರು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇವರು ನೋಡಿ 15 ಮತ್ತು 16ನೇ ಶತಮಾನದಲ್ಲಿ ಏಳಿಗೆಯನ್ನು ಕಂಡಿದ್ದರು ಅನ್ನುವಂಥದ್ದು. ಇಂಕಾ ನಾಗರಿಕತೆಯ ಜನರು ಯಾವ ಸರೋವರದ ಮೇಲೆ ಅರಮನೆ ಮತ್ತು ಚಂದ್ರನ ದೇವಾಲಯಗಳನ್ನು ನಿರ್ಮಿಸಿದರು? ಟೆಕ್ಸ್ಕೋಕೋ, ಟಿಟಿಕಾಕಾ, ಹೆಂಜೋಲ್ ಸರೋವರ, ಕಿಲಿಂಗ್ಟನ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ ಬಿ ಅನ್ನುವಂಥ ಟಿಟಿಕಾಕಾ ಸರೋವರದ ಮೇಲೆ ಏನು ಮಾಡ್ತಾರೆ? ಇಂಕಾ ನಾಗರಿಕತೆಯ ಜನರು ಅವರ ಒಂದು ತಮ್ಮ ಅರಮನೆ ಮತ್ತು ಚಂದ್ರನ ದೇವಾಲಯಗಳನ್ನು ಕಟ್ಟಿಸ್ತಾರೆ ನೋಡಿ. ಇಂಕಾಗಳಲ್ಲಿ ಚಿನ್ನದ ಆಭರಣದ ಕೆಲಸವು ಯಾವ ಭಾಗಗಳಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿತ್ತು? ಉತ್ತರ ಪೆರು, ಬ್ರೆಜಿಲ್, ಚಿಲಿ, ಅರ್ಜೆಂಟೈನಾ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಉತ್ತರ ಪೆರುವಿನಲ್ಲಿ ಇಂಕಾ ಜನರು ಚಿನ್ನದ ಆಭರಣಗಳನ್ನು ಹೆಚ್ಚು ಮಾಡ್ತಾಯಿದ್ರು. ಬಂಗಾರದ ಸರಗಳನ್ನು, ಕಿವಿ ಓಲೆಗಳನ್ನು, ಮುತ್ತು ರತ್ನಗಳನ್ನು ಅಲ್ಲಿ ಮಾಡ್ತಾಯಿದ್ರು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇಂಕಾಗಳ ಬಹುಮುಖ್ಯ ಆರಾಧ್ಯ ದೈವ ಯಾವುದಾಗಿತ್ತು? ಪ್ರಕೃತಿ, ಚಂದ್ರದೇವ, ಸೂರ್ಯದೇವ, ಇಂದ್ರದೇವ. ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ. ಅವರು ಸೂರ್ಯನನ್ನು ಹೆಚ್ಚು ಪೂಜೆಯನ್ನು ಮಾಡ್ತಾಯಿದ್ರು ನೋಡ್ರಿ. ಯಾವ ಕಾರಣದಿಂದ ಅಂತಂದರೆ ವೀರಕ್ವಚನೆಂಬ ದೇವರ ಸೃಷ್ಟಿಗೆ ಕಾರಣವಾದವನೆಂದು ನಂಬಿದ್ದರು. ಅಂದರೆ ಸೂರ್ಯ ವೀರಕ್ವಚನೆಂಬ ದೇವರನ್ನು ಸೃಷ್ಟಿ ಮಾಡಿದ್ನಂತೇಳಿ ಅವರಲ್ಲಿ ನಂಬಿಕೆ ಇತ್ತು. ಸೂರ್ಯದೇವನು ವೀರಕ್ವಚ ಮತ್ತು ಜನಗಳ ನಡುವಿನ ಸಂಪರ್ಕವಾಗಿದ್ದನು ಎಂಬುದನ್ನು ಇವರು ನಂಬಿದ್ದರು. ಇವರು ಸೂರ್ಯ ಅನ್ನುವಂಥದ್ದು ವೀರಕ್ವಚ ಮತ್ತು ಜನಗಳ ನಡುವೆ ಸಂಪರ್ಕವಾಗಿ ಇದ್ದನು ಅನ್ನುವಂಥದ್ದು. ಇಷ್ಟ ಆಗಿತ್ತು ಇಂದಿನ ಒಂದು ತರಗತಿಯ ಬಹುಮುಖ್ಯ ಪ್ರಶ್ನೆಗಳ ಒಂದು ವಿವರಣೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಧನ್ಯವಾದಗಳು.